ಓಂ ಶ್ರೀ ಸಾಯಿರಾಮ್. ದಸ್ ಸ್ಪೇಕ್ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ. ಮಾತೃ ದೇವೋಭವ, ಪಿತೃ ದೇವೋಭವ. ನಮ್ಮ ಅಸ್ತಿತ್ವಕ್ಕೆ ಕಾರಣವಾಗಿರುವವರು, ನಮ್ಮನ್ನು ಪೋಷಿಸುವವರು, ಕಷ್ಟ ನಷ್ಟಗಳಲ್ಲಿ ಸದಾ ನಮ್ಮೊಂದಿಗೆ ಇರುವ ಪ್ರತ್ಯಕ್ಷ ದೇವರೇ ನಮ್ಮ ತಂದೆ ತಾಯಿಯರೆಂದು ಸ್ವಾಮಿ ಹೇಳುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನ ಮೊದಲ ಧರ್ಮವೇ ತಂದೆ ತಾಯಿಯರನ್ನು ಗೌರವಿಸುವುದು ಎಂದು ತಮ್ಮ ದಿವ್ಯ ಪ್ರವಚನಗಳಲ್ಲಿ ಸ್ವಾಮಿ ಹೇಳಿದ್ದಾರೆ. ಇದಕ್ಕೆ ಆದರ್ಶವಾದ ಒಂದು ಚಿನ್ನ ಕಥಾ ಸಂದರ್ಭವನ್ನು ಇಂದು ನೋಡೋಣ. ತಂದೆ ತಾಯಿಯರನ್ನು ಗೌರವಿಸಿ ಅವರ ಆಜ್ಞೆಯಂತೆ ನಡೆದುಕೊಳ್ಳುವುದರಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಎಂದು ಶ್ರೀ ಆದಿಶಂಕರಾಚಾರ್ಯರ ಬಾಲ್ಯದಲ್ಲಿ ನಡೆದ ಈ ಒಂದು ಘಟನೆಯು ತಿಳಿಸುತ್ತದೆ. ಒಮ್ಮೆ ಶ್ರೀ ಶಂಕರರ ತಂದೆ ತಾಯಿಯರು ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಹೋಗಲು ಅಂದಿನ ನೈವೇದ್ಯವನ್ನು ಕುಲದೇವತೆಗೆ ಸಮರ್ಪಿಸುವಂತೆ ತಮ್ಮ ಮಗನಿಗೆ ತಿಳಿಸಿದರು. ಶ್ರೀಶಂಕರರು ತಂದೆಯವರ ಆಜ್ಞೆಯಂತೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹಾಲನ್ನು ತೆಗೆದುಕೊಂಡು ದೇವಿಯ ಮೂರ್ತಿಯ ಮುಂದಿಟ್ಟು ಅತ್ಯಂತ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸುತ್ತಾರೆ. ಹೇ ತಾಯಿ, ನಾನು ಅರ್ಪಿಸುತ್ತಿರುವ ಈ ಹಾಲನ್ನು ದಯವಿಟ್ಟು ಸ್ವೀಕರಿಸಿ. ಆದರೆ ತೀವ್ರವಾದ ಪ್ರಾರ್ಥನೆಯ ಹೊರತಾಗಿಯೂ ತಾಯಿ ಹಾಲನ್ನು ಸ್ವೀಕರಿಸದೆ ಹೋದಲ್ಲಿ ಬಾಲಶಂಕರರಿಗೆ ನಿರಾಶೆಯಾಯಿತು. ಅಖಿಲಾಂಡೇಶ್ವರಿ ರಾಜರಾಜೇಶ್ವರಿ ದಯಾ ಸಾಗರಿ ಪರಮ ಕೃಪಾಕರಿ ದಯಾ ಸಾಗರಿ ಪರಮ ಕೃಪಾಕರಿ ಹೀಗೆ ಪ್ರಾರ್ಥಿಸುತ್ತಾ, ಹೇ ತಾಯಿ, ಪ್ರತಿದಿನ ನಮ್ಮ ತಂದೆಯವರು ಅರ್ಪಿಸುವ ನೈವೇದ್ಯವನ್ನು ಸ್ವೀಕರಿಸುತ್ತೀರಿ. ನನ್ನಿಂದ ಏನಾದರೂ ಪಾಪವಾಗಿದೆಯೇ ಎಂದು ನೊಂದುಕೊಳ್ಳುತ್ತಾ ದೇವಿಯು ಹಾಲನ್ನು ಸ್ವೀಕರಿಸದೆ ಹೋದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಜಿಸುವಂತೆ ನಿರ್ಧರಿಸುತ್ತಾರೆ. ಕರುಣಾ ಸಮುದ್ರಳಾದ ಆ ತಾಯಿಯು ಪ್ರತ್ಯಕ್ಷವಾಗಿ ಹಾಲನ್ನು ಸೇವಿಸಿ ಕಣ್ಮರೆಯಾಗುತ್ತಾಳೆ. ಸಂತಸದಿಂದಿದ್ದ ಶ್ರೀಶಂಕರರು ಪಾತ್ರೆಯಲ್ಲಿ ನೈವೇದ್ಯ ರೂಪವಾಗಿ ವಿತರಿಸಲು ಏನೂ ಉಳಿಯದೆ ಹೋದಲ್ಲಿ ತಂದೆಯವರು ಹಾಲನ್ನು ಮಗನೇ ಸೇವಿಸಿದ್ದಾನೆಂದು ಭಾವಿಸುತ್ತಾರೆ ಎಂಬ ಚಿಂತೆಗೆ ಒಳಗಾದರು. ಮತ್ತೊಮ್ಮೆ ದೇವಿಯನ್ನು ಪ್ರಾರ್ಥಿಸಲು ಪ್ರಸನ್ನಳಾದ ಆ ತಾಯಿಯು ಪ್ರಸಾದ ರೂಪದ ಹಾಲನ್ನು ನೀಡುತ್ತಾಳೆ. ಈ ಪ್ರಸಂಗದಿಂದ ನಾವು ಕಲಿಯಬೇಕಾಗಿರುವುದು ಶ್ರೀಶಂಕರರ ಪಿತೃಭಕ್ತಿಯೇ ದೇವಿಯ ಸಾಕ್ಷಾತ್ಕಾರ ಹಾಗೂ ಕೃಪೆಗೆ ಕಾರಣವಾಯಿತು. ಶ್ರೀಶಂಕರರು ಸ್ಥಾಪಿಸಿದ ಮಾತೃದೇವೋಭವ, ಪಿತೃದೇವೋಭವ ಎಂಬ ಧರ್ಮದ ಆದರ್ಶವನ್ನು ನಾವು ಪಾಲಿಸಿದರೆ ಪರಮಾತ್ಮ ಸ್ವರೂಪರಾದ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ಜೈ ಸಾಯಿರಾಮ್.